ಮುಖ್ಯವಾಗಿ ನಿಮ್ಮ ಸುದೀರ್ಘ 35 ವರ್ಷಗಳ ವೃತ್ತಿ ಅನುಭವದಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟಿಗೆ ಮನುಷ್ಯ ಪಾಪ್ಯುಲರ್ ಆಗ್ತಾರೆ. ಹಾಗೆ ಕಾರವಾರ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಪಾರ್ಶ್ವವಾಯುವಿಗೆ ಚಿಕಿತ್ಸೆಯನ್ನು ಕೊಡುವಂಥ ಪದ್ಧತಿ ಇತ್ತು. ಇತ್ತೀಚೆಗೆ ಒಂದು 25 ವರ್ಷಗಳಿಂದ ಎಲ್ಲೂ ಅಲೋಪತಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಲ್ಲಿ ಪ್ಯಾರಲೈಸಿಸ್ಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಡಾಕ್ಟರ್ ಉಮೇಶ್ ಪುರದವ್ರ ಹತ್ರ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅನ್ನುವಂಥ ಮಾತಿತ್ತು. ನೀವು ಅದನ್ನು ಪೂರ್ವಕವಾಗಿ ಮಾಡ್ಕೊತ ಬಂದ್ರಿ. ಮುಖ್ಯವಾಗಿ ಈ ವಿಷಯಕ್ಕೆ ನಿಮ್ಗೆ ಆಸಕ್ತಿ ಬರಲಿಕ್ಕೆ ಕಾರಣ ಏನು? ಪರ್ಟಿಕ್ಯುಲರ್ ನೀವು ಜನರಲ್ ಆಯುರ್ವೇದ ಮಾಡಿದ್ರಿ, ಬೇರೆ ರೋಗ ವಿಧಾನಗಳ ಬಗ್ಗೆ ಇರ್ಬೋದಾಗಿತ್ತು. ಯಾಕೆ ಈ ಪಾರ್ಶ್ವವಾಯುಗೆ ಸಂಬಂಧಿಸಿದಂತೆ ಪ್ಯಾರಲೈಸಿಸ್ ಸಂಬಂಧಿಸಿದಂತೆ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು? ನಮಸ್ಕಾರ. ನಾನು ಕಳೆದ 35 ವರ್ಷಗಳಿಂದ ಆಯುರ್ವೇದ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕನಾಗಿ, ಚಿಕಿತ್ಸಕನಾಗಿ, ಒಬ್ಬ ಅಕಾಡೆಮಿಷಿಯನ್ನಾಗಿ ಕೆಲಸ ಮಾಡಿದ್ದೇನೆ. ನನಗೆಲ್ಲ ಬಹುದೊಡ್ಡ ತೃಪ್ತಿ ಜೊತೆಗೆ ಯಶಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಪಾರ್ಶ್ವವಾಯು ಮತ್ತು ನರರೋಗಗಳ ಚಿಕಿತ್ಸೆ ಮಾಡೋದ್ರ ಮೂಲಕವಾಗಿ ಅನೇಕ ರೋಗಿಗಳು ರೋಗದ ದವಡೆಯಿಂದ ಹೊರಬಂದು ಆ ರೋಗದಿಂದ ನರಳತಕ್ಕಂಥ ಯಾತನೆಯನ್ನು ದೂರ ಮಾಡಿಕೊಂಡು ಹಸನ್ಮುಖರಾಗಿ ಹೊರಗೆ ಹೋಗ್ತಕ್ಕಂಥ, ಡಿಸ್ಚಾರ್ಜ್ ಆಗ್ತಕ್ಕಂಥದ್ದನ್ನು ಕಂಡು ಎಷ್ಟೋ ನನಗೆ ತೃಪ್ತಿ ಇದೆ. ಒಂದು ಕಡೆ ತೃಪ್ತಿ, ಮತ್ತೊಂದು ಕಡೆ ನನಗೆ ನೋವು ಇದೆ. ಇದೊಂದು ಬಹಳ ಜಟಿಲ ಮತ್ತು ಕಠಿಣವಾಗಿರ್ತಕ್ಕಂತಹ ನರರೋಗ. ಪಾರ್ಶ್ವವಾಯು, ಹೆಮಿಪ್ಲೀಜಿಯಾ, ಸ್ಟ್ರೋಕ್, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್, ಹೀಗೆ ಅನೇಕ ಹೆಸರುಗಳಿಂದ ಕರೀತಕ್ಕಂಥ ಈ ನರರೋಗಗಳ ಒಂದು ಪ್ರಧಾನ ರೋಗ ಸ್ಟ್ರೋಕ್ ಅಂತ, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದಂದರೆ ಈ ರೋಗ ಬಂದ ಮೇಲೆ ಇಡೀ ಮನೆಯ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನ ವ್ಯಕ್ತಿ, ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಿರಿಯರಾಗಿರ್ತಕ್ಕಂಥವ್ರಿಗೆ ಸಡನ್ನಾಗಿ ಒಂದು ಭಾಗದ ಅವಯವ, ಶರೀರದ ಒಂದು ಭಾಗದ ಅವಯವ ಕ್ರಿಯಾಹೀನ ಆತ ಅಂದ ತಕ್ಷಣ ಎಲ್ರಿಗೂ ಬಹುದೊಡ್ಡ ಒಂದು ಚಿಂತೆ ಜೊತೆಗೆ ನೋವು ಉಂಟಾಗ್ತದೆ. ಸೊ ಆ ಕಾರಣಕ್ಕಾಗಿ ಈ ಅನೇಕ ವೈದ್ಯರುಗಳನ್ನು ಸಂಪರ್ಕಿಸ್ತಕ್ಕಂಥ ಪ್ರಯತ್ನ, ಸಂಪೂರ್ಣ ಗುಣಮುಖ ಮಾಡ್ತಕ್ಕಂಥ ಪ್ರಯತ್ನ ಆ ಕುಟುಂಬಕ್ಕೆ ಬಹುದೊಡ್ಡ ನೋವಾಗಿ ಬಾಧಿಸ್ತದೆ. ಆ ಕಾರಣಕ್ಕಾಗಿ ನಾನು ಈ ಸಂಕೀರ್ಣವಾಗಿರ್ತಕ್ಕಂಥ ಮತ್ತು ಬಹು ಸಂಸ್ಥಾನಗಳ ಇನ್ವಾಲ್ವ್ಮೆಂಟ್ ಇರತಕ್ಕಂಥ ಈ ಒಂದು ರೋಗವನ್ನು ಆಳವಾಗಿ ಅಧ್ಯಯನದ ಜೊತೆಗೆ ಪ್ರತ್ಯಕ್ಷ ಜ್ಞಾನಗಳ ಮೂಲಕವಾಗಿ ನಾನು ಚಿಕಿತ್ಸೆ ಮಾಡ್ತಾ ಹೋದಂಗೆಲ್ಲ ಕೆಲವೊಂದು ಕಡೆ ನನಗೆ ನನ್ನದೇ ಆಗಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳು ಕಂಡುಕೊಂಡು ತದನಂತರದಲ್ಲಿ ಅದನ್ನು ನಾನು ಪ್ರಯೋಗ ಮಾಡಿದಾಗ ಹೆಚ್ಚು ಜನರಿಗೆ ಅದು ಪ್ರಯೋಜನ ಆಯಿತು. ಸೊ ಹೀಗಾಗಿ ಇಲ್ಲಿ ಆಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ತೊಂದರೆ ಏನಂತಂದ್ರೆ, ಒಂದು ದುಡಿಯುವ ವ್ಯಕ್ತಿ ಬಿದ್ದು ಬಿಡ್ತಾನೆ, ಮತ್ತೊಂದು ಕುಟುಂಬಕ್ಕೆ ಆರ್ಥಿಕ ಹೊರೆಯಾಗ್ತದೆ, ಮತ್ತೊಂದು ಸಾಮಾಜಿಕವಾಗಿ ಅವನಿಗೆ ನೋವಾಗ್ತದೆ, ಜೊತೆಗೆ ಅವನಿಗೆ ಮತ್ತೊಬ್ಬರು ಜೋಪಾನ ಮಾಡಲಿಕ್ಕೆ ಬೇಕಾಗ್ತಕ್ಕಂತಹ ಸಂದಿಗ್ಧತೆ ಆದಾಗ ಆ ಕುಟುಂಬ ನೋವಿನಿಂದ ಬಳಲ್ತದೆ. ಆ ಕುಟುಂಬದ ನೋವನ್ನು ಎಷ್ಟು ಸಾಧ್ಯತೆ ಅಷ್ಟೊಂದು ಹೊರ ಬರಲಿಕ್ಕೆ, ರೋಗಿಯನ್ನು ಎಷ್ಟು ಸಾಧ್ಯತೆ ಅವನನ್ನು ತನ್ನ ವೈಯಕ್ತಿಕ ಚಟುವಟಿಕೆಗಳನ್ನು ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳ ಮೂಲಕವಾಗಿ ಯಶಸ್ಸನ್ನು ಕಂಡದ್ರಿಂದ ನನಗೆ ಹೆಚ್ಚೆಚ್ಚು ರೋಗಿಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ. ಸರ್, ಇದು ಯೂಶ್ವಲಿ ಯಾವ ವಯಸ್ಸಿಗೆ ಪಾರ್ಶ್ವವಾಯು ಅಪ್ಪಳಿಸ್ತದೆ? ಯೂಶ್ವಲಿ ಮಿಡ್ಲ್ ಏಜ್ ನಂತರ ಬರ್ತದೆ. ಹಾಗಿದ್ರೆ ನೀವು ಹೇಳಿದ್ರಿ ದುಡಿಯೋರು, ಶ್ರಮಿಕರು, ಅವ್ರು ಆರೋಗ್ಯಪೂರ್ಣವಾಗಿರ್ತಾರೆ, ಅವ್ರಿಗೆ ಬರಬಾರ್ದಲ್ಲ, ಅವ್ರು ಆರೋಗ್ಯಪೂರ್ಣವಾಗಿದ್ದರೆ ಯಾಕೆ ಬರ್ತದೆ? ದೇಹ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ. ಈ ದೇಹದಲ್ಲಿ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತವೆ. ಆ ಬದಲಾವಣೆ ಆಗದಾಗೆ ನಿರೋಗತೆಯಿಂದ ಒಂದು ದೇಹವನ್ನು ಇಟ್ಕೊಂಡ್ರೆ ಬಹುರೋಗಗಳಿಂದ ನಾವು ಮುಕ್ತವಾಗಿರ್ಬೋದು ಅಥವಾ ದೂರವಿರ್ಬೋದು. ಅದು ಎಷ್ಟೋ ಸಾರಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ, ಆ ಆರೋಗ್ಯ ವ್ಯತ್ಯಾಸ ಆದಾಗಿಯೂ ಕೂಡ ಅದಕ್ಕೆ ಸ್ಪಂದಿಸದೆ
ಹೋದಾಗ ಅನೇಕ ರೋಗಗಳು ನಮ್ಮನ್ನು ಬಾಧಿಸ್ತವೆ. ಸರ್, ಆ್ಯಕ್ಟಿವ್ ಇರೋರಿಗೆ ಬರ್ತೈತಲ್ಲ, ಶ್ರಮದಲ್ಲೇ ದುಡಿಯೋರಿಗೂ ಬರುತ್ತಲ್ಲ? ಪ್ರಮುಖವಾಗಿ ಇದು ಬಹುತೇಕ 35ರಿಂದ ಅಥವಾ 40 ವರ್ಷದ ಹೆಚ್ಚಿನವರಿಗೆ ಬಹುತೇಕ ಬರ್ತದೆ. ಆದರೆ ಇಲ್ಲಿ ಇವತ್ತಿನ ಆಧುನಿಕ ಒತ್ತಡದ ಬದುಕಿನಲ್ಲಿ ಮನುಷ್ಯ ಅನೇಕ ವಿಚಾರಗಳ ಮೂಲಕವಾಗಿ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಿಕೊಂಡಾಗ ಅವನ ದೇಹದಲ್ಲಿ ಗೊತ್ತಿಲ್ಲದ ಹಾಗೆ ಬಿ ಪಿ ಜಾಸ್ತಿ ಆಗ್ತದೆ. ಅದಕ್ಕೆ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಶುಗರ್ ಬರ್ತದೆ, ಗೊತ್ತಾಗಿರೋಂಗೆಲ್ಲ ಡಯಾಬಿಟಿಸ್ ಅಂತ ಕರಿತೇವೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಹೈಪರ್ ಕೊಲೆಸ್ಟ್ರಿಮಾ ಅಂತ ಕರಿತೇವೆ. ಅನೇಕ ಜನರು ಇವುಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋದೇ ಇಲ್ಲ. ಮಾಡಿಸ್ಕೊಳ್ಳದೆ ಹೋದಾಗ ಅವರ ಅಧಿಕವಾಗಿರ್ತಕ್ಕಂಥ ರಕ್ತದೊತ್ತಡವೇ ಆ ರಕ್ತನಾಳಗಳನ್ನು ತೊಂದರೆ ಮಾಡಿ ಅದರ ಮೂಲಕವಾಗಿ ಪ್ಯಾರಾಲೈಸಿಸ್ ಬರೋ ಸಾಧ್ಯತೆ.